ಸರ್ ನಮಸ್ಕಾರ ಸರ್. ನನ್ನ ಹೆಸರು ಕಾರ್ತಿಕ್, ಕಾಂಗ್ರೆಸ್ ಪಾರ್ಟಿಯಿಂದ. ಮೊನ್ನೆಯಾಗಿರೋ ಬೈ ಎಲೆಕ್ಷನಲ್ಲಿ ಮೂರು ಕ್ಷೇತ್ರ ಸೋಲ್ತೀರಾ. ಡಿ.ಕೆ. ಶಿವಕುಮಾರ್ ಸ್ಟ್ರಾಟಜಿಯಿಂದ ನಾವು ಗೆದ್ಕೊಂಡ್ಬಂದ್ವಿ ಕಾಂಗ್ರೆಸ್ ಪಾರ್ಟಿಯಿಂದ. ಮತ್ತೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಗೆದ್ಕೊಂಡ್ಬಂದಿವಿ ಸ್ಟ್ರಾಟಜಿಯಿಂದ, ಪೊಲಿಟಿಕಲ್ ಸ್ಟ್ರಾಟಜಿ ಗೆದ್ಕೊಂಡ್ಬಂದಿದ್ದೀವಿ. ಇಷ್ಟಾದರೂ ಕೂಡ ಯಾಕೆ BJP ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರನೇ ಕೊಡ್ಸಿದ್ದೀರಾ? ಆರಾಮಾಗಿ 14 ಚಾನ್ಸ್ ಕೊಡ್ಬೋದಲ್ಲ. ನಾನು ಸಿಂಪಲ್ ಆಗಿ ಕೇಳ್ಬಿಡ್ತೀನಿ, 3 ಬೈ ಎಲೆಕ್ಷನ್ ಯಾಕೆ ಸೋತ್ರಿ? ಏನಾಯ್ತು ನೋಡಿ ಹೇಳ್ತೀನಿ. ಈ ಮಾಧ್ಯಮಗಳಲ್ಲಿ ಒಂದು ಮಿಸ್ಕನ್ಸೆಪ್ಷನ್ನು ಅಥವಾ ಜನರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ನು ನಾವು ತೆಗಿಬೇಕು. ಏನು ಅಂತಂದರೆ 2017 ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟರು, ಅವ್ರ ಮಂತ್ರಿ ಸ್ಥಾನದಿಂದ ಇಳಿಸಿದ ಕೂಡಲೇ. ಅಲ್ಲಿ ಆ ಕಡೆ ಮಹದೇವ್ ಪ್ರಸಾದ್ ಅವರು ತೀರ್ಕೊಂಡ್ರು ಗುಂಡ್ಲುಪೇಟೆಯಲ್ಲಿ. 2 ಬೈ ಎಲೆಕ್ಷನ್ ಆಯಿತು, ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ನಾವು ಏನು ಚಪ್ಪಲಿ ಹೊರದೋಗೋವರೆಗೂ ಊರೂರೆಲ್ಲ ಸುತ್ತಿದ್ದು. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಖಾದರ್ ಅವರು ಎಲ್ಲ ಬಂದರು. ಲಾಸ್ಟ್ 2 ದಿನ ಇದೆಯಲ್ಲ, ಅವ್ರು ತೋರಿಸಿದ ನೋಟಿಗೆ ನಮ್ಮೆಲ್ಲ ಹಾರೆ ಹೋದು 2 ಸೀಟ್ ಸೋತಬಿಟ್ಟು. ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು MP ಸೀಟನ್ನು ಅಷ್ಟು ಮಾರ್ಜಿನಲ್ಲಿ ಸೋತಿಲ್ಲ. 26,000 36,000 ಓಟದಲ್ಲಿ ಸೋತೋಗ್ಬಿಟ್ರು. ಗುಂಡ್ಲುಪೇಟನ್ನು ಸೋತೋಗ್ಬಿಟ್ಟು. ಅದಾದ ನಂತರ 2018 ಲೋಕಸಭಾ ವಿಧಾನಸಭಾ ಚುನಾವಣೆ ಬಂತು. ಮೈಸೂರಿನಲ್ಲೇ ಸಿದ್ದರಾಮಯ್ಯ ಸಾಹೇಬರು ಸೋತೋದ್ರು, ಮಾದೇವಪ್ಪನವರು ಸೋತೋದ್ರು, ಎಲ್ಲರೂ ಸಾಲ ಸೋತೋದ್ರು. ಅಧಿಕಾರದಲ್ಲಿ ಇರುವವರು ಅವರ ಹಣ ಬಲ ಇನ್ನೊಂದು ಬಲದಿಂದ ಅವ್ರಿಗೆ ಹೇಳ್ತಾರೆ, ಅದನ್ನು ಅಪೋಸಿಷನ್ ಅವರು ಮ್ಯಾಚ್ ಮಾಡೋದು ಭಾಳ ಕಷ್ಟ. ಅದು ಒಂದು ಭಾಗ ಇರುತ್ತೆ. ಹಾಗಂತ ನಾನು ಏನು ಜನ ಎಲ್ಲ ಹಣಕ್ಕೆ ಮಾರ್ಕೋತಾರೆ ಅಂತ ನಾನು ಹೇಳಲ್ಲ. CM ಆಗಿದ್ರು, KR ಪೇಟೆನಲ್ಲಿ ಗೆದ್ದು, ನಾವು ಶಿರಾದಲ್ಲಿ ಗೆದ್ದು. ನೀವೆಲ್ಲ ಚುನಾವಣಾ ಚಾಣಕ್ಯರು ಅಂತ ನೋಡ್ತೀರಿ, ಆಯಿತಾ. ಈ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಒರಿಜಿನಲ್ ಚುನಾವಣಾ ಚಾಣಕ್ಯ ಅಂತ ಇರ್ತಿದ್ರು, ಆಯಿತಾ. ಈಗ ಮಹಾರಾಷ್ಟ್ರದಲ್ಲಿ ಏನಾಯ್ತು ಅದು ಬಿಟ್ಬಿಡಿ. ಆಗ ನಾವು 2 ಬೈ ಎಲೆಕ್ಷನ್ ಗೆದ್ದಿದ್ವಲ್ಲ ನಾವು, ಈಗ ಸೋತಿದ್ದೀವಿ ನೋಡಿ. ಅದರದ್ದು ಇವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1.5 ವರ್ಷ ಆಗಿದೆ. ಅವರ ಸ್ಕೀಮ್ಗಳು ಈಗ ನಾವು ಏನದಕ್ಕೆ ತಕರಾರು ಇರ್ಬೋದು, ಅವ್ರ ಸ್ಕೀಮಿಗೂ ಕೂಡ ಒಂದಷ್ಟು ಜನ ಅದ್ರ ಬಗ್ಗೆ ಸದಾಭಿಪ್ರಾಯ ಇಟ್ಕೊಂಡಿರೋರು ಇದ್ದಾರೆ. ಅಭಿವೃದ್ಧಿ ಆಗಲಿಲ್ಲ ಅಂತ ನಾವು ಬೈತಾಯಿದ್ರು ಕೂಡ ಅವರ ಏನು ಈ ವೆಲ್ಫೇರ್ ಸ್ಕೀಮ್ಸ್ಗಳಿಂದಾಗಿ ಬೆನಿಫಿಷಿಯರೀಸ್ ಯಾರಿದ್ದಾರೆ ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಇರ್ಬೋದು. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಇವಾಗ ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಈ ಥರ ಹಗರಣ ವಫು ಈ ಥರದ್ದೆಲ್ಲ ವಿಚಾರಗಳು ಬಂದಾಗ ಅವರು ಸಂಕಷ್ಟದಲ್ಲಿದ್ದಾರೆ. ಅವ್ರ ಚೇರ್ ಅಲ್ಲಾಡುತ್ತೆ, ನಾನು ಉಳಿಬೇಕು ಅಂತಂದರೆ ನೀವು ಗೆಲ್ಲಿಸಿ ಅಂತಂದರು. ಆಗ ಒಂದು ವರ್ಗ ಪೋಲರೈಸ್ ಆಗ್ಬಿಟ್ಟು ಅವ್ರನ್ನ ಕೈ ಹಿಡಿದಿರ್ಬೋದು. ಹಾಗಂತ ಇದೇನು ನಾಯಕತ್ವದ, ಈಗ ವಿಜೇಂದ್ರ ಅವ್ರ ನಾಯಕತ್ವದಲ್ಲಿ ನಾವು 3 ಸೋತ್ಬಿಟ್ಟು ಅಂತಲ್ಲ. ಸಿದ್ದರಾಮಯ್ಯನವರ ನಾಯಕತ್ವ, ಅವ್ರ ಸರ್ಕಾರ ಇದೆ, ಅವ್ರ ಹತ್ರ ಎಲ್ಲ ಬಲ ಇದೆ. ಆ ಬಲದಲ್ಲಿ ಅವ್ರು ಗೆದ್ದಿದ್ದಾರೆ. ಈಗ ಹಂಗಂದ್ರೆ 2028 ಬಿಟ್ಟು ನಾವು ಚುನಾವಣೆ ಮಾಡೋದು ಬೇಡವಾ? 2017 ಇದೇ ಥರ ಮಾತಾಡ್ತಿದ್ರಿ. 2018 ಏನಾಯಿತು ಅಂತ ನಾವು ನೋಡಿದ್ದೀವಿ. ಇವತ್ತು 2024 ಈ ಸ್ಥಿತಿ ನಮ್ದು ಇರ್ಬೋದು. 2028 ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಅಚಲವಾದಂಥ ವಿಶ್ವಾಸ ಇದೆ. ಜನ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.